ಚಳಿಗಾಲದಲ್ಲಿ ಹಲವರಿಗೆ ತುಟಿ ಒಡೆಯುವುದು ಸಾಮಾನ್ಯ ಸಮಸ್ಯೆಯಾಗಿದೆ. ತಂಪು ಗಾಳಿ, ದೇಹದಲ್ಲಿ ನೀರಿನ ಕೊರತೆ ಹಾಗೂ ತ್ವಚೆಯ ಒಣಗುತನದಿಂದ ಈ ಸಮಸ್ಯೆ ಉಂಟಾಗ್ತದೆ. ಕೆಲವು ಸರಳ ಮನೆಮದ್ದುಗಳನ್ನ ಮಾಡೋದ್ರಿಂದ ತುಟಿಯನ್ನ ಮೃದುವಾಗಿ ಹಾಗೂ ಆರೋಗ್ಯಕರವಾಗಿ ಇರಿಸಬಹುದು. ಮೊದಲನೆಯದು ಜೇನುತುಪ್ಪ. ಜೇನುತುಪ್ಪದಲ್ಲಿ ನೈಸರ್ಗಿಕ ತೇವಾಂಶ ಇರುತ್ತದೆ. ರಾತ್ರಿ ಮಲಗುವ ಮೊದಲು ತುಟಿಗೆ ಸ್ವಲ್ಪ ಜೇನುತುಪ್ಪ ಹಚ್ಚಿದ್ರೆ ತುಟಿ ಮೃದುವಾಗ್ತದೆ ಮತ್ತು ಒಡೆಯುವಿಕೆ ಕಡಿಮೆ ಆಗ್ತದೆ. ಎರಡನೆಯದ್ದು ತೆಂಗಿನ ಎಣ್ಣೆ. ತೆಂಗಿನ ಎಣ್ಣೆ ತುಟಿಗೆ ಉತ್ತಮ ತೇವಾಂಶವನ್ನು ನೀಡುತ್ತದೆ. ದಿನದಲ್ಲಿ 2 ರಿಂದ 3 ಬಾರಿ ಸ್ವಲ್ಪ ತೆಂಗಿನ ಎಣ್ಣೆ ಹಚ್ಚಿದ್ರೆ ತುಟಿ ಒಣಗುವುದನ್ನ ತಡೆಯಬಹುದು. ಮೂರನೆಯದ್ದು ಅಲೋವೆರಾ ಜೆಲ್. ಅಲೋವೆರಾ ತುಟಿಯ ಗಾಯವನ್ನ ಬೇಗ ಗುಣಪಡಿಸುತ್ತದೆ. ತಾಜಾ ಅಲೋವೆರಾ ಜೆಲ್ ಅನ್ನ ತುಟಿಗೆ ಹಚ್ಚಿದ್ರೆ ತುಟಿ ಮೃದುವಾಗ್ತದೆ. ನಾಲ್ಕನೆಯದ್ದು ತುಪ್ಪ. ತುಪ್ಪವು ತುಟಿಗೆ ಉತ್ತಮ ಪೋಷಣೆಯನ್ನು ನೀಡುತ್ತದೆ. ರಾತ್ರಿ ಮಲಗುವ ಮೊದಲು ತುಟಿಗೆ ತುಪ್ಪವನ್ನ ಹಚ್ಚಿದ್ರೆ ಬೆಳಗ್ಗೆ ತುಟಿ ಮೃದುವಾಗಿರುತ್ತೆ. ಐದನೆಯದ್ದು ಸಕ್ಕರೆ ಮತ್ತು ಜೇನುತುಪ್ಪ ಸ್ಕ್ರಬ್. ಸ್ವಲ್ಪ ಸಕ್ಕರೆ ಮತ್ತು ಜೇನುತುಪ್ಪ ಮಿಶ್ರಣ ಮಾಡಿ ತುಟಿಗೆ ಸಣ್ಣದಾಗಿ ಮಸಾಜ್ ಮಾಡಿದ್ರೆ ತುಟಿಯ ಸತ್ತ ಚರ್ಮ ಹೋಗಿ ತುಟಿ ಮೃದುವಾಗುತ್ತೆ. ಆರನೆಯದ್ದು ಹೆಚ್ಚು ನೀರು ಕುಡಿಯುವುದು. ದೇಹದಲ್ಲಿ ನೀರಿನ ಕೊರತೆಯಿಂದ ತುಟಿ ಒಡೆದು ಹೋಗುತ್ತೆ. ಆದ್ರಿಂದ ದಿನಕ್ಕೆ ಸಾಕಷ್ಟು ನೀರನ್ನ ಕುಡಿಯುವುದು ಅಗತ್ಯ. ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ ಏನಂದ್ರೆ ತುಟಿಯನ್ನ ನಾಲಿಗೆಯಿಂದ ಚಪ್ಪರಿಸುವುದನ್ನ ನಿಲ್ಲಿಸಬೇಕು. ಲಿಪ್ ಬಾಮ್ ಅಥವಾ ತುಪ್ಪವನ್ನ ಬಳಸಿ. ಚಳಿಗಾಲದಲ್ಲಿ ಹೆಚ್ಚು ನೀರನ್ನ ಕುಡಿಯಿರಿ. ಈ ಸರಳ ಮನೆಮದ್ದುಗಳನ್ನ ಬಳಸಿದ್ರೆ ಚಳಿಗಾಲದಲ್ಲಿ ತುಟಿ ಒಡೆಯುವ ಸಮಸ್ಯೆ ಸುಲಭವಾಗಿ ನಿಯಂತ್ರಿಸಬಹುದು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.